ಕಡಿಮೆ, ಆರೋಗ್ಯದಲ್ಲಿ ಬಾಧೆ, ಮನೇಲೇ ನೆಮ್ಮದಿ ಇಲ್ಲ, ಮನೇಲಿ ಒಂದಾದ್ಮೇಲೆ ಒಂದು ಸಮಸ್ಯೆನೇ ಜಾಸ್ತಿ, ಹಣಕಾಸು ಬರುತ್ತೆ ನಿಲ್ತಿಲ್ಲ, ಕೈ ಹಾಕಿದ ಕೆಲಸಗಳು ಯಾವುದೂ ನಡೀತಿಲ್ಲ, ನಿಮ್ಮ ಪಾಡು ನಿಮ್ಮನ್ನ ನೆಮ್ಮದಿಗೆ ಇರೋಕ್ಕೆ ಬಿಡ್ತಿಲ್ಲ, ಮಾಡಿದವು ತಪ್ಪು ಮೇಲೆ ಬರ್ತವೆ. ಒಂದನ್ನ ಮಲ್ಲಿಡಿ, ಇದನ್ನು ಹಳೆ ನಿಂಬೆಹಣ್ಣು ಅರಿಯೋದ್ರಿಗೆ ಹಾಕ್ಬಿಡಿ, ಇದನ್ನು ಮಲ್ಲಿಟ್ಟು ತರಬೇಕು, ಒಂದನ್ನ ಜ್ಯೂಸ್ ಮಾಡಿ ಕುಡಿಬೇಕು, ಒಂದಲ್ಲಿ ತ್ರಿಶೂಲ್ ಚುಚ್ಬೇಕು. ಆ ನಿಂಬೆಹಣ್ಣು ತಂದರೆ ಚುಚ್ಚದವರೇ ಮಾಡವ್ರೆ, ಯಾತಕ್ಕೋಸ್ಕರ ಮಾಡಿದ್ರು, ವ್ಯವಹಾರ ಆಗಬಾರ್ದು ಅಂತ ಮಾಡಿದಾರ, ಇಲ್ಲ ಮನೆ ಅಭಿವೃದ್ಧಿ ಆಗಬಾರ್ದು ಅಂತ ಮಾಡೋರು ಅಂತ ಗೊತ್ತಾಗುತ್ತೆ. ಅದನ್ನ ತರಬೇಕು. ಮೂರಲ್ಲಿ ಯಾವ್ದಾರ ಒಂದು ತನ್ನಿ, ಒಂದನ್ನ ತ್ರಿಶೂಲ್ ಚುಚ್ಚಿ, ಒಂದನ್ನ ಜ್ಯೂಸ್ ಮಾಡ್ಕೊಡಿ, ಮನೆ ಮತ್ತೆ ಅಮ್ಮನ ವಾಗ್ದಾನ ದೇವಿನ ಪ್ರತಿಯೊಬ್ಬರು ಕೂಡ ಬರ್ಬೋದು. ನೀವೆಲ್ಲರೂ ಒಂದು ಕಡೆ ಸೈಡ್ ಹೋಗಿ ಅಲ್ಲಿ ಬಸವಣ್ಣನ ಹತ್ರ ಬೆಣ್ಣೆಗಳನ್ನ ಬಿಡಿಸಕ್ ಬಂದಿದ್ರೆ ಅಲ್ಲಿ ಬಸವಣ್ಣ ಹತ್ರ ಹುಡುಗ ಹಾಕಿ ಹಾಕಿನ ದಯವಿಟ್ಟು ಅಲ್ಲಿ ಅದೇ ಮಾಡಿದ್ರೆ ಬಸವಣ್ಣ ಅದೇ ಒಡವೆ ಕಳೆದೋಗಿದ್ದು ನಮ್ದು. ಯಾರ ಹೇಳಿದ್ರು ಇಲ್ಲಿಗೆ ಹೋಗಿ ಸಿಗುತ್ತೆ ಒಳ್ಳೇದಾಗುತ್ತೆ ಅಂತ. ಬಂದ್ವಿ ಅರ್ಕೆ ಕಟ್ಕೊಂಡು ನಮ್ ಒಡವೆ ಸಿಕ್ತು. ಅದಕ್ಕೆ ಅರ್ಕೆ ಏನಿತ್ತು ಇವತ್ತು ಸಿಕ್ತು. ಒಂದ್ ತಿಂಗಳಾಯ್ತು. ಅಲ್ಲ ಅದು ಆಯ್ತು, ಕಂಪ್ಲೇಂಟ್ ಆಯ್ತು, ಎಲ್ಲ ಆಯ್ತು. ಯಾವ್ದೋ ಒಂದ್ ರೀತಿ ನಮ್ಗೆ ಒಡವೆ ಬಂತು. ಒಂದ್ ತಿಂಗಳ ಬರುತ್ತೆ ಅಂತ ಹೇಳಿದ್ರು, ಬಂದಿದೆ. ಬಸಪ್ಪಲ್ಗೆ ಅರ್ಕೆ ಕಟ್ಕೊಂಡಿದ್ದೆ, ಅದಕ್ಕೆ ಅರ್ಕೆ ಸರ್. ಎಷ್ಟು ದಿನ ಬರ್ತಾ ಇದ್ರಿ ದೇವಸ್ಥಾನಕ್ಕೆ? ನಾವು ಒಂದ್ ತಿಂಗಳಿಂದ ಒಂದ್ 3 ಸರಿ ಬಂದಿದ್ದೀವಿ. ಒಳ್ಳೇದಾಗಿದೆ. ಅದೇ ಇವಾಗ ಒಡವೆ ಕಳೆದೋಗಿ ಲಕ್ಷಾಂತರ ರೂಪಾಯಿ ಒಡವೆ ಸಿಗ್ತದೆ. ಲಕ್ಷಾಂತರ ಎಷ್ಟು? ಒಂದು 3.5-4 ಲಕ್ಷ 40 ಗ್ರಾಮ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್.